That's what that's just like good. You know, go then to that but carrying on what they could buy it. That was that's what they'll come to make their still things are whatever. Oh, you know, the things that they don't do the same way. That's like the shit thing. But you know, but it's all on you must. You can I got no training for ಟೋಲ್ ದುಡ್ಡು ಕಟ್ತೀರಾ ಏನೋ ಫಾಸ್ಟ್ ಆಗೈತಾ? ದುಡ್ಡು ಕೊಡ್ತೀರಾ? ಎಷ್ಟು ದಿನದಿಂದ ಕೊಡ್ತಾ ಇದ್ರಿ? ಬಸ್ಸಿನ ಯಾವತ್ತು ಸ್ಟಾರ್ಟ್ ಆಯ್ತು ಅವಾಗಿಂದ ದುಡ್ಡು ಬರ್ತೀವಿ. ದುಡ್ಡೇ ಕೊಡೋದು? ಫಾಸ್ಟ್ ಆಗಿ ಹಾಕಿಲ್ಲ ಇಲ್ಲಿ? ಫಾಸ್ಟ್ ಆಗಿ ಇಲ್ಲಿ ಹಾಕಿಲ್ಲ, ಅದು ಫಾಸ್ಟ್ ಅದು. ಅಲ್ಲಿ ಫಾಸ್ಟ್ ಆಗಿದ್ದು ಕೂಡ ಬೇಕು ಕಣ. ಇಲ್ಲಿ ಮತ್ತೆ ನೀವು ಹೇಳ್ಬೇಕಿಲ್ಲ ಫಾಸ್ಟ್ ಆಗಿ ಹಾಕ್ರಿ ಅಂತಂದೇಳಿ ಕೇಳಂಗಿಲ್ಲ. ಕೇಳಿದ್ರೆ ಯಾರಿಗನ ಹೇಳ್ಬೋದು, ಹಾಕ್ತಿರಲ್ಲ ಈಗ ಕೇಳಲ್ಲ. ಏನಂತ ದುಡ್ಡು ಕೊಡ್ರಿ, ದುಡ್ಡೇ ಕೊಡೋದು? ಆಯ್ತಾ ಇಲ್ಲ ಟೋಲ್ ಕಟ್ತಿದ್ದೀರಾ? ಅಲ್ಲ ಟೋಲ್ ಕಟ್ತೀರಾ? ಒಂದು ಸೈಡ್ ಕಟ್ತೀರಾ? ಎಷ್ಟೆಷ್ಟು ಕಟ್ತೀರಾ? 60 ರೂಪಾಯಿ. 60 ರೂಪಾಯಿ ಒಂದು ಗಾಡಿಗೆ? ಒಂದು ಸೈಡ್ಗೆ. 2 ಸೈಡ್ಗೆ ಆದ್ರೆ 75. ನಮ್ಮ ಹೆಸರು ಯಾವ ಊರು? ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಫೋನ್ ಸುಶೀಲಾ ನಗರ ಮತ್ತು ರಾಜಾಪುರ ಹೋಗ್ಬೇಕು ಸ್ವಚ್ಛ ಚಿತ್ತಾಪುರ ಎಲ್ಲ ಊರುಗಳು ಬರ್ತಾರೆ. ಸುಮಾರು ದಿನಗಳಿಂದ ವರ್ಷಾನುಗಟ್ಟಲೆ ಕಲೆಕ್ಷನ್ ಬರೀ ಕ್ಯಾಶಲ್ಲೇ ಕಲೆಕ್ಷನ್ ಮಾಡ್ತಾರೆ. ಫಾಸ್ಟ್ ಆಗಿಲ್ಲ. ಇದನ್ನ ತುಕಾರಾಮ್ ಸಂಸ್ಥೆ ಯಾವ ವೆಹಿಕಲ್ಗಳು ಇಲ್ಲಿ ಮೈಸ್ನಾಕ್ ಗಾಡಿ ಏನು ತುಂಬಿಗೆ ಹೋಗ್ತಕ್ಕಂಥ ಮೈಸ್ ಲಾರಿಗಳೆಲ್ಲ ಪೂರ್ತಿ ಈ ಒಂದು ಟೋಲಲ್ಲಿ ದಿನನಿತ್ಯದ ಓಡಾಟ ಮಾಡ್ತಾ ಇದ್ದಾವೆ. ಈ ಒಂದು ರಸ್ತೆಯಲ್ಲಿ ಟೆಂಡರನ್ನು ಸುಮಾರು 3 ವರ್ಷದ ಅವಧಿಗೆ ಮೈಸೂರಿನ ಮಿತ್ರ ಇನ್ಫಾನ್ಸ್ ಅಂತೇಳಿ ವಿಜಯ ರಾಮೇಗೌಡ ಅವರು ಟೆಂಡರ್ ಭಾಗವಹಿಸಿ ಆ ಟೆಂಡರಲ್ಲಿ ಅವ್ರ ಕಡೆ ಮಾಡ್ತಾ ಇದ್ದಾರೆ ಗುತ್ತಿಗೆದಾರ. ಆದರೆ ಈ ಒಂದು ಗುತ್ತಿಗೆ ಒಂದು ಇಂಗ್ಲೇಜಿನವನ್ನು ಪರಿಚಯ ಮಾಡ್ಕೊಂಡ್ರೆ ಇದರಲ್ಲಿ ಲೋಕಸಭಾ ಸದಸ್ಯರಾದ ತುಕಾರಾಮ್ ಅವರು ಮತ್ತು ಅವರ ಪುತ್ರ ರಘುನಂದನ್ ಅವರ ಒಂದು ಹದ್ದುಬಸ್ತಿನಲ್ಲಿ ಇರುತ್ತೆ. ಯಾಕೆ ಇವತ್ತು ಈ ಒಂದು ಮಾಧ್ಯಮದಲ್ಲಿ ಒಂದು ಪ್ರತಿಕ್ರಿಯೆ ಕೊಡ್ತಾ ಇದ್ದೀವಿ ಅಂತಂದರೆ, ಒಂದು ಲಾರಿಗೆ ಒಂದು ಸೈಡು ಹೋದ್ನಪ್ಪ ಅಂತಂದರೆ 60 ರೂಪಾಯಿ ಕಲೆಕ್ಷನ್ ಮಾಡ್ತಾರೆ. ಮತ್ತು ಈ ಕಡೆ ಬಂತಪ್ಪ ಅಂದರೆ 2ನೇ ಬಾರಿಗೆ 90 ರೂಪಾಯಿ ಕಲೆಕ್ಷನ್ ಮಾಡ್ತಾರೆ. ಇದೆಲ್ಲ ಕ್ಯಾಶಲ್ಲೇ ವ್ಯವಹಾರ ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಟೋಲ್ ಗೇಟ್ಗಳು ಫಾಸ್ಟ್ಯಾಗ್ ಆಗ್ತಪ್ಪ ಅಂತಂದರೆ ಈ ಟೋಲ್ ಗೇಟ್ ಮಾತ್ರ ಓನ್ಲಿ ಕ್ಯಾಶ್. ಈಗ ರಾಜ್ಯದಲ್ಲಿ ಅತಿ ಹೆಚ್ಚು ಇವತ್ತು ಗಣಿಗಾರಿಕೆ ನಡೀತಿರೋದು ಸೊಂದೂರಲ್ಲಿ ನಡೀತಿರೋದು. ಅನೇಕ ಮೈನ್ಸ್ ಲಾರಿಗಳು ಇದೇ ರೂಟಲ್ಲಿ ಅಡ್ಡಾಡ್ತಿರೋದು. ಎಲ್ಲ ಮೈನ್ಸನ್ನು ಎಲ್ಲ ಪೂರ್ತಿ ಬೇರೆ ಬೇರೆ ಕಡೆ ರೋಡನ್ನು ಡೈವರ್ಟ್ ಮಾಡಿ ಅದನ್ನೆಲ್ಲ ಬಂದ್ ಮಾಡಿ ಡೈವರ್ಟ್ ಮಾಡಿ ಈ ರೋಡಿಗೆ ನೀವು ನೋಡ್ತಾ ಇದ್ರೆ ಸಾಕಷ್ಟು ಲಾರಿಗಳು ಓಡಾಡ್ತಾ ಇದ್ದಾವೆ. ಪ್ರತಿ ಲಾರಿಗೂ ದಿನನಿತ್ಯ ಏನು ಒಂದು ಇವರು ಟೆಂಡರ್ ಮಾಡ್ಕೊಂಡಿರೋದು ವರ್ಷಕ್ಕೆ 2.5 ಕೋಟಿ ಪ್ರಕಾರ ಗೌರ್ಮೆಂಟ್ ಟೆಂಡರ್ ಮಾಡ್ಕೊಂಡು 3 ವರ್ಷದ ಅವಧಿಗೆ 7.5 ಕೋಟಿ ರೂಪಾಯಿ ಟೆಂಡರ್ ಮಾಡ್ಕೊಂಡಿದ್ದಾರೆ. ಆದರೆ ಈ ಕಲೆಕ್ಷನ್ ಆಗೋದು ಪ್ರತಿ ವರ್ಷಕ್ಕೆ ಕನಿಷ್ಠ ಅಂತಂದರೆ 25ರಿಂದ 35-40 ರೂಪಾಯಿ ಕ್ಯಾಶ್ ಕಲೆಕ್ಟ್ ಆಗ್ತಾ ಇದೆ. ಆದರೆ ಪರ್ ಡೇ ವಸೂಲಾತಿ ಆಗ್ತಿರೋದು 5ರಿಂದ 8 ಲಕ್ಷ ಪ್ರತಿ ದಿನ ಕ್ಯಾಶ್ ವಸೂಲಾಗ್ತಿದೆ. ಅದು ಸರ್ಕಾರದ ಗಮನಕ್ಕೆ, ಸರ್ಕಾರದ ಪಕ್ಷಕ್ಕೆ ಇದುವರೆಗೂ ಗೊತ್ತಾಗ್ತಿಲ್ಲ. ಈಗ ಬಂದಿರತಕ್ಕಂಥ ಕ್ಯಾಶ್ ಕಲೆಕ್ಷನ್ ಆಗ್ತಿರೋದು ಇವತ್ತು ತುಕಾರಾಮ್ ಅವರ ಮನೆ ತುಂಬ್ತಾ ಇದೆ, ಸಂತೋಷ್ ಅವರ ಮನೆ ತುಂಬ್ತಾ ಇದೆ. ನಾನು ಈ ಕೂಡಲೇ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಈ ಕೂಡಲೇ ಈ ರಸ್ತೆಯಲ್ಲಿ ಇರ್ತಕ್ಕಂಥ ಎಲ್ಲ ಈ ಟೋಲನ್ನು ನೀವು ಫಾಸ್ಟ್ಯಾಗಿ ಮಾಡಲೇಬೇಕು. ಏನು ದಿನನಿತ್ಯ ಬರ್ತಕ್ಕಂಥ ಅಮೌಂಟು ನೀವು ಈ ಪ್ರತಿದಿನ ಸರ್ಕಾರಕ್ಕೆ ಕಟ್ತಕ್ಕಂಥ ಕೇವಲ ಬರೀ 70,000 ರೂಪಾಯಿ ಮಾತ್ರ ಪರ್ ಡೇ ಕಟ್ತಾ ಇದ್ದಾರೆ. ಆದರೆ ಈ ವಸೂಲಾತಿ ಆಗ್ತಿರೋದು ಕನಿಷ್ಠ ಒಂದು ದಿನಕ್ಕೆ 18ರಿಂದ 25 ಲಕ್ಷ ಅಮೌಂಟ್ ವಸೂಲಾತಿ ಆಗ್ತಾಯಿದೆ. ಈ ಉಳಿದ ದುಡ್ಡು ಹಣ ಏನು ಮಾಡ್ತಾ ಇದ್ದಾರೆ? ಯಾಕೆ ಸರ್ಕಾರಕ್ಕೆ ದಿನ ಪ್ರತಿನಿತ್ಯ 70,000 ರೂಪಾಯಿ ಯಾಕೆ ಇಷ್ಟು ಕಡಿಮೆ ಹಣವನ್ನು ಪಾವತಿ ಮಾಡ್ತಾ ಇದ್ದಾರೆ? ಇಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥ ಅಮೌಂಟ್ ಎಷ್ಟು ಪ್ರತಿದಿನ? ಸುಮಾರು ಲಕ್ಷಾಂತರ ರೂಪಾಯಿ ಅಮೌಂಟ್ ಕಲೆಕ್ಟ್ ಮಾಡ್ತಾರೆ. ಯಾಕೆ ಸರ್ಕಾರಕ್ಕೆ ಯಾಕೆ ನೀವು ಮೋಸ ಮಾಡ್ತಾ ಕೆಲಸ? ಇವತ್ತು ಸರ್ಕಾರ ಇರ್ತಕ್ಕಂಥ ಮಂತ್ರಿಗಳಾದ ಸಂತೋಷ್ ಲಾಡ್ ಅವರು, ತುಕಾರಾಮ್ ಅವರು ಈ ರೀತಿ ಗಣಿಗಾರಿಕೆ ಕೂಡ ಇದು ಯಾಕಂತಂದರೆ ಅಕ್ರಮ ಗಣಿಗಾರಿಕೆ ಯಾಕೆ ನಡೀತಾ ಇರೋದು ಈಗಲೂ ಹೇಳ್ತಾ ಇದ್ದೇನೆ. ಇಲ್ಲಿರ್ತಕ್ಕಂಥ ಟೋಲ್ ಗೇಟು ಸಂಸದರ ಒಂದು ಅಂಡರಲ್ಲಿ ಏನು ವಿಜಯ ರಾಮೇಗೌಡ ಇದ್ರಲ್ಲ, ಅವ್ರ ಕಪಿಲ್ ಮುಷ್ಟಿಯಲ್ಲಿ ಇವತ್ತು ತುಕಾರಾಮ್ ಅವರ ನೇತೃತ್ವದಲ್ಲಿ ಇವತ್ತು ಟೆಂಡರ್ ಮಾಡ್ಕೊಂಡಿದ್ದಾರೆ. ನನ್ನ ಡಿಮ್ಯಾಂಡ್ ಒಂದೇ, ಈ ಒಂದು ಟೋಲ್ ಗೇಟನ್ನು ಈ ಕೂಡಲೇ ಫಾಸ್ಟ್ಯಾಗಿ ಮಾಡಬೇಕು. ಈ ಯಾವುದೇ ಕಾರಣಕ್ಕೂ ಹಣ ವಸೂಲಾತಿ ಕೆಲಸ ಆಗಬಾರ್ದು, ಕ್ಯಾಶ್ ಕಲೆಕ್ಷನ್ ಆಗಬಾರ್ದು. ಲಾರಿಗಳು ಓಡಾಡ್ತಾವೆ, ಹಂಗೆ ಸಾವಿರಾರು ಲಾರಿಗಳು ಓಡಾಡ್ತಾ ಇದ್ದೀವಿ. ತಾವು ನೋಡ್ತಾ ಇದ್ದೀವಿ, ಸಾವಿರಾರು ಲಾರಿಗಳು ಓಡ್ತಾ ಇದ್ದೀವಿ. ಸುಮಾರು ಲಕ್ಷಾಂತರ ರೂಪಾಯಿ ಹಣ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಇದು ಸರ್ಕಾರದ ಬೊಕ್ಕಸಕ್ಕೆ, ರಾಜ್ಯ ಖಜಾನೆಗೆ ಮುಟ್ತಾ ಇಲ್ಲ.
ಇದನ್ನು ಅವರ ಒಂದು ಸಂಸದರು ಮತ್ತು ಸಚಿವರ ಒಂದು ಖಜಾನೆ ತುಂಬ ಯೂಸ್ ಮಾಡ್ತಾ ಇದ್ದಾರೆ. ಓಕೆ ಥ್ಯಾಂಕ್